ರಾಜ ಕೇಳಿಲ್ಲಿ, ನಿನಗೊಂದು ಕಥೆಯನ್ನು ಹೇಳುತ್ತೇನೆ. ನಂತರ ನಿನ್ನ ಪ್ರಶ್ನೆಗೆ ನೀನೇ ಉತ್ತರ ಹುಡುಕಿಕೊಳ್ಳುವಿಯಂತೆ. ಅದೋ ಅಲ್ಲಿ ನೋಡು. बेफिक्रे अंगारों में निकले, उड़े दिल बेफिक्रे, उड़े दिल बेफिक्रे, उड़े दिल बेफिक्रे, अंगारों में निकले, उड़े दिल बेफिक्रे। रात भर झूमेंगे, आसमां घूमेंगे, चांदियां झूमेंगे, तारों के मारेंगे फेरे, उड़े दिल बेफिक्रे, उड़े दिल बेफिक्रे, अंगारों में निकले, उड़े दिल बेफिक्रे। ನಿಮ್ಮ ಶುಭ್ರ ಬಿಳಿ ತ್ವಚೆಗೆ ಉಪಯೋಗಿಸಿ ಬೇಫಿಕ್ರೆ ಫೇರ್ನೆಸ್ ಕ್ರೀಮ್ಸ್. ವಾಸು ಬಾಸು, ಎಷ್ಟು ಬಂತು ಕಾಸು? ಬಾಸು, ನಿಮ್ಮ ಯಾಡಿಗೆ ಬಂತು ಕಾಸೇ ಕಾಸು. ಆದ್ರೂ ಬಾಸು, ನೀವು ಮಾಡ್ತಿರೋದು ಮೋಸ ಅಲ್ವಾ ಬಾಸು? ಮೋಸ ಹೆಂಗೋ? ಮತ್ತಿನ್ನೇನು ಬಾಸು, ಯಾವುದೋ ಸುಣ್ಣದ ಪುಡಿಗೆ ಬಣ್ಣ ಹಚ್ಚಿ ಫ್ಯಾನೆಸ್ ಕ್ರೀಮ್ ಅಂತ ದುಬಾರಿ ಬೆಲೆಗೆ ಮಾರೋದು ಮೋಸ ಅಲ್ವಾ? ಇದರಲ್ಲಿ ಮೋಸ ಎಲ್ಲಿಂದ ಬಂತು? ಬೆಳ್ಳಗಿರೋದೆಲ್ಲ ಸುಂದರವಾಗಿರುತ್ತೆ ಅಂತ ನಂಬಿರುವುದೇ ಒಂದು ದೊಡ್ಡ ಮೋಸ. ಇಲ್ಲಿ ನಾನು ಜನರನ್ನು ಮೋಸ ಮಾಡ್ತಿಲ್ಲ, ಅವರೇ ಅವರಿಗೆ ಮೋಸ ಮಾಡ್ತಿದ್ದಾರೆ. ಸರಿ, ನಿನಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದೀನಿ, ಚೆನ್ನಾಗಿ ಎಂಜಾಯ್ ಮಾಡು. ನನಗೆ ಸಿಕ್ಕ ದುಡ್ಡನ್ನು ಯಾವುದಾದ್ರೂ ಆಶ್ರಮಕ್ಕೆ ದಾನ ಮಾಡ್ತೀರಾ? ಸರಿಯಾಗಿ ಹೇಳ್ದೆ. 2 ಲಕ್ಷ ಚಾರಿಟಿ ಆಫ್ ಸಿಸ್ಟರ್ಸ್ಗೆ, 2 ಲಕ್ಷ ಯತೀಮ್ ಖಾನಕ್ಕೆ, 1 ಲಕ್ಷ ಅದ್ಯಾರು ಪರಿಸರ ಅಂತ ರೋಡ್ ಬ್ಲಾಕ್ ಮಾಡ್ತಿದ್ದಾಳಲ್ಲ, ಯಾರಪ್ಪ? ಪರಿಸರವಾದಿ ಪದ್ದಕ್ಕ. ಅವಳಿಗೆ ಕೊಡುವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಹಸಿರು ತುಂಬುವ ಹಸಿರು ಸೀಮೆಯ ನಾಡು ಕಟ್ಟುತ್ತೇವ, ಸಿರಿನಾಡ ಕಟ್ಟುತ್ತೇವ. ಮಾಧ್ಯಮ ಮಿತ್ರರೇ, ಪರಿಸರ ಪ್ರೇಮಿಗಳೇ, ನಾನು ಈಗಾಗಲೇ ಬರೆದಿರುವಂತಹ ಒಂದು ಪುಸ್ತಕಕ್ಕೆ ಯಾರೋ ಒಬ್ಬರು ದಾನಿ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಸಾಕು 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 ಸಾಕು. ಪರಿಸರ ಪ್ರೇಮಿಯಾದ ನನಗೆ, ಅದು ಲೇಖಕಿಯೂ ಹೌದಲ್ವಾ, ದುಡ್ಡು ಬೇಡ.
ನಮ್ಮ ನೆಲ ಜಲ ಇವನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಹಾಗಾಗಿ ನನಗೆ ಸಿಕ್ಕಿದಂತಹ 1 ಲಕ್ಷ ರೂಪಾಯಿಯನ್ನು ಆಸ್ಮಾ ಫೌಂಡೇಶನ್ ಎಂಬ ಅಬಲೆಯರ ಸಂಸ್ಥೆಗೆ ದಾನ ಮಾಡಿದೆ. ಆಸ್ಮಾ, ಇವಳನ್ನು ನೀವೊಮ್ಮೆ ನೋಡಲೇಬೇಕು. नजर जो तेरी लागी मैं दीवानी हो गई, दीवानी हाँ दीवानी दीवानी हो गई। मशहूर मेरे इश्क की कहानी हो गई, जो जग ने न मानी तो मैंने भी ठानी, कहा थी मैं देखो कहाँ चली आई। कहते हैं ये दीवानी मस्तानी हो गई। मशहूर मेरे इश्क की कहानी हो गई, जो जग ने न मानी तो मैंने भी ठानी, कहा थी मैं देखो कहाँ चली आई। कहती है ये दीवानी मस्तानी हो गई, दीवानी हाँ दीवानी दीवानी हो गई। माँ मत कहो मुझे माँ इस गंदी जुबान से। तुम्हारी इसी गिरी हुई हरकतों को देखने से पहले मैं मर क्यों नहीं गई। माँ ऐसा मत कहो माँ। मर गई तुम्हारी माँ। अरे नादान लड़की, इस तरह मर्दों के सामने नाचने वाली को क्या कहते, जरा सी भी खबर है तुझे। जन्म जली कल मुही बच्चलन। माँ जी आप जिसे चरित्रहीन कह रही है, अगर वो ना होती तो आज हम सब लड़कियां अपनी चरित्र खो बैठती। हाँ माँ जी, रोशनी सच कह रही है। जिस घर को आप तवायफ खाना समझ रही हैं, असल में वो एक यतीम खाना है। मैं मानती हूँ कि हम मर्दों के सामने नाचते हैं, लेकिन इसी नाच से 100-200 बच्चों का पेट भर जाता है। क्या आप ये जानते हैं आपकी बेटी ने किसी बदनसीब को अपनी खुद की किडनी दान किया है, जिसने अपनी जान की परवाह न करते हुए अपने शरीर का अंग दान दे दी। क्या वो चरित्रहीन है? नहीं नहीं, मेरी बेटी चरित्रहीन नहीं है, बल्कि वो जमजम की तरह पाक है। बोलो बेटी, तुमने ऐसा क्यों किया? बताओ बेटी, बताओ। आई तो थी इस नगर में अपने परिवार की खुशियां खरीदने, पर यहाँ आकर पता चला कि जैसे खुशियां ही गायब हैं। यहाँ ना मुझे खुशी दिखी ना कामयाबी, दिखे तो सिर्फ भूखे पेट और नंगे बदन। माँ, इन लोगों को इज्जत की 2 रोटियां खाने के लिए अपनी इज्जत बेचनी पड़ती है। तब मैंने सोचा कि मेरे परिवार की खुशियों से बढ़कर इन लोगों की मर्यादा है। मैंने इन सबको अपनी कला, नाट्य को धरोहर में दिया। अगर दुनिया के सामने नाचकर पैसे कमाने से मैं चरित्रहीन इंसान कहलाती हूँ, तो यही सही, कम से कम इंसान तो कहलाती हूँ। ಈಗ ಹೇಳು ರವಿವರ್ಮ, ಈ 3 ಕಥೆಗಳಲ್ಲಿ ನಿಜವಾದ ನಿಸ್ವಾರ್ಥ ಸೇವೆ ಯಾರದ್ದು ಎಂದು. ಕೇಳು ಆತ್ಮವೇ,
ಈ ರೋಮಿ ತಾನು ಸಂಪಾದಿಸಿದ ಆಸ್ತಿಯನ್ನೆಲ್ಲ ಬಡವರಿಗೆ ದಾನ ಮಾಡುತ್ತಾನೇನೋ ಸರಿ, ಆದರೆ ಅವನು ಸಂಪಾದಿಸಿದ್ದು ಮೋಸದ ಹಣ. ಆದ್ದರಿಂದ ಇದು ನಿಸ್ವಾರ್ಥ ಸೇವೆ ಆಗಲಾರದು. ಇನ್ನು ಈ ಬರಹಗಾರ ಎಲ್ಲರಿಂದಲೂ ಹಣವನ್ನು ಸಂಗ್ರಹಿಸಿ ತಾನು ದುಡಿದ ದುಡ್ಡನ್ನೂ ದಾನ ಮಾಡುತ್ತಾನೆ, ಆದರೆ ಅದರಿಂದ ಪ್ರಚಾರವನ್ನೂ ಗಿಟ್ಟಿಸಿಕೊಳ್ಳುತ್ತಾನೆ. ಹಾಗಾದರೆ ಇದು ನಿಸ್ವಾರ್ಥ ಸೇವೆಯೇ ಅಲ್ಲ. ಇವಳನ್ನು ನೋಡು, ಈಕೆ ಜಗತ್ತಿನ ನಿಯಮವನ್ನು ಧಿಕ್ಕರಿಸಿ ಸಂಗ್ರಹಿಸಿದ ಸಂಪತ್ತನ್ನು ಮಾತ್ರವಲ್ಲ, ತನ್ನ ದೇಹದ ಅಂಗವನ್ನೇ ದಾನ ಮಾಡಿದ್ದಾಳೆ. ತಾನು ಮಾಡಿದ ಸೇವೆಯನ್ನು ಹೆತ್ತ ತಾಯಿಗೂ ಹೇಳಲಿಲ್ಲ. ಇದುವೇ ನಿಸ್ವಾರ್ಥ ಸೇವೆಯ ಜ್ವಲಂತ ಉದಾಹರಣೆ. ಇದುವೇ ನಿಸ್ವಾರ್ಥ ಸೇವೆಯ ಜ್ವಲಂತ ಉದಾಹರಣೆ. ದೇವರ ಲೋಕದ ಚಿರಶಾಂತಿ ಸಿಗುವುದು ಇಂಥವರಿಗೆ ಮಾತ್ರ ಅಲ್ಲವೇ ಆತ್ಮ?